ಸಾವನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ವಿಧಿಯಲ್ಲಿ ನಿನ್ನ ಸಾವು ಹಿಂದೆ ಆಗಬೇಕಾಗಿದೆ. ಹಾಗೇ ಆಗುತ್ತೆ. ಪಾರ್ಥ, ನಿನ್ನ ಅಂತಿಮ ಯಾತ್ರೆಗೆ ಸಿದ್ಧನಾಗು. ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗುತ್ತೆ. ಆ ಸಾವಿನೊಂದಿಗೆ ಎಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗೆ ನಿಂತಿರೋದು ನಾನು. ರೂಪ ತಗೊಂಡು ಹೋಗಿ ಹರ್ಷನ್ ಕೊಲೆ ಮಾಡಿದಾದ್ರು ಯಾರು? ನಾನೇ. ನಿನ್ನ ರೂಪದಲ್ಲಿ ಹೋಗಿ ಹರ್ಷನ್ ಕೊಂದಿದ್ದು ನಾನೇ ಮಯೂರಿ. ಅಷ್ಟೇ ಅಲ್ಲ, ಮೊದಲು ಹರ್ಷನ್ ರೂಪ ತಗೊಂಡು ನಿನ್ನ ಬಗ್ಗೆ ಮನೆಯವ್ರಿಗೆ ತಪ್ಪು ಅಭಿಪ್ರಾಯ ಬರೋ ಹಾಗೆ ಮಾಡಿದ್ದು ನಾನೇ. ನಿನ್ನ ಮತ್ತೆ ಅರ್ಜುನ್ ಮದುವೆ ಮುರಿಯೋ ಹಾಗೆ ಮಾಡಿದ್ದು ನಾನೇ. ಏನೋ ನೀನು ಅಧಿಕ ಪ್ರಸಂಗ? ನನ್ನ ಅಧಿಕ ಪ್ರಸಂಗ ಆಗಿರ್ಲಿ, ಮೊದಲು ಅರ್ಜುನನ್ನು ಉಳಿಸ್ಕೋ. ಅವನ ಪ್ರಾಣ ಅಪಾಯದಲ್ಲಿದೆ. ಕಾಲ ಕೈ ಮೀರಕ್ಕಿಂತ ಮುಂಚೆ ಅವನ್ನ ಉಳಿಸ್ಕೋ. ಏನಾಗ್ತಾ ಇದೆ? ಯಾಕೆ ಇಲ್ಲಿಂದ ಹೊರಗೆ ಹೋಗಕ್ಕಾಗ್ತಾ ಇಲ್ಲ? ನನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಡ್ ಬಂದಿದ್ದು? ಯಾರಿದ್ದೀರಾ? ಕಾಪಾಡಿ! ಯಾರಾದ್ರೂ ಇದ್ದೀರಾ? ಯಾರು? ನಿನ್ನ ಬಳಿ ಹೇಳದೇ ಇರಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಈ ವಿಚಾರವನ್ನು ನಿನಗೆ ಹೇಳ್ತಾ ಇದ್ದೀನಿ. ಅರ್ಜುನನ ಪ್ರಾಣ ಅಪಾಯದಲ್ಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನ ಪ್ರಾಣ ಹೋಗಲಿದೆ. ನಾನೇನು ಮಾಡಿಲ್ಲ. ಅಪಾಯ ಇದೆ ಅಂತ ಸೂಚನೆ ಕೊಡಬಲ್ಲೆ ಅಷ್ಟೇ. ನಾನು ಯಾರು, ನನ್ನ ಶಕ್ತಿ ಎಂತದ್ದು ಅಂತ ಗೊತ್ತಿದೆ ತಾನೇ ನಿನಗೆ? ಈ ಅಹಂಕಾರನೇ ಎಷ್ಟು ದಿನ ನೀನು ಹಾಳು ಮಾಡ್ಕೊಂಬಂದ. ಯಾರು? ಕಾಪಾಡಿ! ಕಾಪಾಡಿ! ಯಾಕೆ ಹೀಗಾಗ್ತಾ ಇದೆ? ಯಾರಿದನ್ನೆಲ್ಲ ಮಾಡಿಸ್ತಾ ಇದ್ದಾರೆ? ಯಾರಾದ್ರೂ ಕಾಪಾಡಿ! ಕಾಪಾಡಿ! ಇಲ್ಲ ಇಲ್ಲ, ನಾನು ಸಾಯ್ಬಾರ್ದು. ನಾನು ಬದುಕಬೇಕು. ಅಮೃತವ್ರಿಗೋಸ್ಕರ ನಾನು ಬದುಕಬೇಕು. ಅಮೃತವ್ರು ನನ್ನ ಬಿಟ್ಟಿರೋದಿಲ್ಲ. ಅಮೃತವ್ರಿಗೆ ತುಂಬ ಪ್ರೀತಿ ಕೊಡಬೇಕು. ಚೆನ್ನಾಗಿ ನೋಡ್ಕೋಬೇಕು. ನಾನು ಅಮೃತ ಅವರು 100 ಕಾಲ ಒಟ್ಟಿಗೆ ಬಾಳ್ಬೇಕು. ಅಮೃತವ್ರು ಒಂದೇ ಆಗಿರ್ಬಾರ್ದು. ನಾನು ಸಾಯ್ಬಾರ್ದು. ಯಾರಾದ್ರೂ ಕಾಪಾಡಿ! ಅಮೃತವ್ರೇನಾದ್ರು ಇಲ್ಲಿದ್ದಿದ್ರೆ ಅವ್ರು ಪ್ರಾಣ ಕೊಟ್ಟಾದ್ರು ನನ್ನ ಕಾಪಾಡ್ಕೋತಾ ಇದ್ರು. ಎಲ್ಲವೂ ಮಂಗಳವಾಗಲಿ. ನಿಷ್ಕಲಂಕೋಹಂ ನಿಜ ಪೂರ್ಣ ಬೋಧಃ ಪ್ರತ್ಯಗಾತ್ಮಾಹಂ ನಿತ್ಯ ಬ್ರಹ್ಮಪ್ರಕಾಶೋಹಂ ಸಚ್ಚಿತ್ಪ್ರಮಾಣಂ ಮೂಲ ಪ್ರಮೇಯಮೋ ಅಯಂ ಬ್ರಹ್ಮಾಸ್ಮಿ ಓಂ ಅಹಂ ಬ್ರಹ್ಮಾಸ್ಮಿ ಅಮೃತ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಿನ್ನ ಶೇಷ ನಿನಗೆ ಸಿಗುತ್ತಾಳೆ. ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ ಅರ್ಜುನ್ ಅವರೇ, ನನ್ನನ್ನು ಕ್ಷಮಿಸ್ಬೇಡಿ. ನಾಗಮಣಿ ಪಡ್ಕೊಳ್ಳೋ ನನ್ನ ಈ ಹೋರಾಟದಲ್ಲಿ ಶೇಷ ಮತ್ತೆ ನನಗೆ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಇದ್ದಕ್ಕಿದ್ದ ಹಾಗೆ ಆವಿನ ವಿಚಾರ ಯಾಕೆ ಬಂದೆ ಈ ಮನೇಲಿ? ಈ ಮನೆಗೂ ಹಾವುಗಳಿಗೆ ಏನ್ ಸಂಬಂಧ? ಇದನ್ನೆಲ್ಲ ನಿನ್ ತಲೆಗೆ ತುಂಬಿದ್ದು ಯಾರೇ?
ಕರಣ್, ನೀನಾದರೂ ಹೇಳು, ಈ ಮನೆಯವರಿಂದ ಹಾವುಗಳಿಗೇನಾದರೂ ತೊಂದರೆ ಆಗಿದೆಯಾ? ನನಗೆ ಗೊತ್ತಿದ ಮಟ್ಟಿಗಂತೂ ಇಲ್ಲ ಮಯೂರಿ. ಹಾವುಗಳ ಬಗ್ಗೆ ನನಗೆ ಐಡಿಯಾನೂ ಇಲ್ಲ. ಇನ್ನೊಂದು 2 ವಾರದಲ್ಲಿ ಅಪ್ಪ ಚಿಕ್ಕಪ್ಪ ಇಬ್ಬರು ಬರ್ತಾರೆ, ಅವ್ರನ್ನೇ ಕೇಳಿ ನೋಡ್ಬೇಕಷ್ಟೆ. ಮಯೂರಿ, ಏನೇ ಇದು? ತಲೆ ಬುಡ ಇಲ್ಲಿ ಪ್ರಶ್ನೆಗಳು ಕೇಳ್ತಾ ಇದೀಯ ನೀನು? ನೋಡು, ಅಂಥದ್ದೇನು ಈ ಮನೇಲಿ ಆಗಿಲ್ಲ. ಸುಮ್ಮನೆ ಬೇಡದಲ್ಲಿರೋ ವಿಚಾರ ಎಲ್ಲ ಎತ್ಬೇಡ ನೀನು. ಹೀಗಾಗಿರೋ ಸಮಸ್ಯೆಗಳೇ ಸಾಕು. ಹಾಗಾದರೆ ನಿಮ್ಮ ಪ್ರಕಾರ ಈ ಮನೆಯವರಿಂದ ಯಾವ ಹಾವುಗಳಿಗೂ ತೊಂದರೆ ಆಗಿಲ್ಲ ಅಂತಾಯಿತು? ಇಲ್ಲ. ಹೌದಾ ಅಜ್ಜಿ? ನೀವು ಹೇಳಿ. ಇಲ್ಲ ಅಂತ ಹೇಮ ಹೇಳಿದ್ಲು ತಾನೆ. ನೋಡು, ಅಂಥದ್ದೇನು ಈ ಮನೇಲಿ ನಡೆದಿಲ್ಲ. ಇಲ್ಲ, ನನಗೆ ನಿಮ್ಮ ಮಾತು ಮೇಲೆ ನಂಬಿಕೆ ಇಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ಮಯೂರಿ, ಸುಮ್ಮನೆ ಕೂಗಬೇಡಿ ಅಜ್ಜಿ. ನಿಮ್ಮ ಮುಖಗಳೇ ಹೇಳ್ತಿದೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ನಿಜ ತಾನೆ? ನೀವು ನನಗೋಸ್ಕರ ನಿಮ್ಮ ಜೀವನೇ ಕೊಡೋದಿಕ್ಕೆ ತಯಾರಾಗಿದ್ದೀರಾ ಅಂತ ನನಗೆ ಗೊತ್ತು. ಅದು ನಿಮ್ಮ ದೊಡ್ಡ ಗುಣ. ಆದ್ರೆ ಆ ನಿಮ್ಮ ದೊಡ್ಡ ಗುಣನ ನನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡ್ಬಿಟ್ಟೆ. ನನ್ನ ಪಾಪಿ. ನನ್ನ ಕೈಯಾರನೆ ನಿಮ್ಮನ್ನ ಕೊಂದಾಕ್ಬಿಟ್ಟೆ ಅನ್ನಿಸ್ತಾ ಇದೆ. ನನ್ನಂತ ಸ್ವಾರ್ಥಿ, ನನ್ನಂತ ಪಾಪಿ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಚಿನ್ನದಂತ ಅವಕಾಶ ಇದ್ರು ಅದನ್ನು ಉಪಯೋಗಿಸ್ಕೊಳ್ದೆ ನನ್ನ ಮೇಲಿಟ್ಟಿದ್ದ ನಂಬಿಕೆಗೆ ದ್ರೋಹ ಬಗದ್ಬಿಟ್ಟೆ. ನಾನು ಪಾಪಿ. ನನ್ನನ್ನ ಕ್ಷಮಿಸ್ಬಿಡಿ. ಆದರೆ ನಮ್ಮನೇಲಿ ಇಂಥ ನಿಗೂಢವಾದ ಘಟನೆಗಳು ನಡೆಯೋದಕ್ಕೆ ಕಾರಣ ಅವಳೇ. ಅವಳು ಅಂದರೆ ಯಾರು ಮಯೂರಿ? ಇಚ್ಛಾಧಾರಿ ನಾಗಿಣಿ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ಗಂಡನ್ ಮಾತು ನಡೆಸ್ಕೊಡ್ಲಿಲ್ಲ ಅಂದ್ರೆ ಗಂಡ ನೊಂದ್ಕೊಳಲ್ವಾ? ಅವನ್ ಕರ್ದಿದಾನಲ್ವಾ, ಏನು ಅಂತ ಹೋಗಿ ಮಾತಾಡಿಸ್ಕೊಂಡ್ ಬಾ. ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಬಂಗಾರಿ, ಎಲ್ಲಿ ಗಂಡು ಹೆಣ್ಣು ಬದಲಾಯಿಸ್ಕೊಂಡು ಉಂಗ್ರನೇ ಕಾಣ್ತಾ ಇಲ್ವಲ್ಲ ಸಾಹೇಬ್ರೆ? ಅಜ್ಜಮ್ಮನಿಗಿಂತ ನಿನ್ನ ಗೆಳೆತನದಲ್ಲಿ ನಂಗೆ ಹೆಚ್ಚು ಪ್ರೀತಿ ಸಿಕ್ತು ಸಾಗರ. ಅದಕ್ಕೆ ನಾನೀಗ ಹೇಳ್ತಾ ಇದ್ದಿ, ಇದನ್ನ ನೀನೇ ನಂಗೆ ತೋರಿಸು. ಹಾಲು ತಗೊಳ್ಳಿ.
ಆ ಡ್ರಾಮಾದಲ್ಲಿ ಯಾರೋ ಒಬ್ಬ ಹೀರೋ ಕ್ಯಾರೆಕ್ಟರ್ ಮಾಡೋನು ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಿದ್ಲು. ಆ ಹುಡುಗನ ಹೆಸರು ವಿನಾಯಕ್. ಪ್ರತಿಭಾ ಎಲ್ಲೋದ್ಲು ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ ಎಲ್ಲಿ ಅಂದ್ರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ಅವನಿ ಮನು ಎಲ್ಲಿ? ನೋಡ್ತೀನಿ ಇರು. ಯೋಗಿ ನನ್ನ ಮಗನೇ ಎಲ್ಲಿದ್ದೀಯಾ? ಅಪ್ಪ, ಅದು ಒಬ್ಬ ಇಂಪಾರ್ಟೆಂಟ್ ಡೆಲಿಗೇಟ್ನ ಮೀಟ್ ಮಾಡಕ್ಕೆ ಬಂದಿದ್ದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ. ನೀನು ಈಗಿಂದ ಈಗಲೇ ಮನೆಗೆ ಬಂದ್ಬಿಡ್ಬೇಕು ಅಷ್ಟೇ. ನಿನ್ನ ಮೀಟ್ ಮಾಡದೆ ನಾನು ಇವತ್ತು ಇಲ್ಲಿಂದ ಹೋಗಲ್ಲ.